ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರ್ಕಾರಿ ಪ್ರೆಪ್ ಝೋನ್. ಇವತ್ತು ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡಿರೋದು 2026 ಬ್ಯಾಂಕಿಂಗ್ ಪ್ರಿಪ್ರೇಷನ್ ರೋಡ್ ಮ್ಯಾಪ್ ಬಗ್ಗೆ. ಯಾವ್ಯಾವ ಎಕ್ಸಾಮ್ ಬರುತ್ತೆ ಆ್ಯಂಡ್ ಎಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡೋದು, ಇದ್ರ ಬಗ್ಗೆ ಶಾರ್ಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಬಿಗಿನರ್ಗೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಇನ್ ಕೇಸ್ ನೀವೇನಾದರೂ ಆಲ್ಮೋಸ್ಟ್ ಈ ಸರಿ ಎಕ್ಸಾಮ್ಸ್ಗಳ್ನ ಬರೆದಿದ್ದರೆ ನೆಕ್ಸ್ಟ್ ನಿಮಗೆ ಮೇನ್ಸ್ ಲೆವೆಲ್ಗೆ ಹೇಗೆ ಪ್ರಿಪೇರ್ ಆಗೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಆ್ಯಂಡ್ ನನ್ನ ಬಗ್ಗೆ ಹೇಳೋದಾದರೆ, ಈ ಸರಿ ನಂದು IBPS ಕ್ಲರ್ಕ್ ಮೇನ್ಸ್ ಆಗಿದೆ, ಬಟ್ ಅದರ ರಿಸಲ್ಟ್ ಬಂದಿಲ್ಲ. ಆ್ಯಂಡ್ RRB ಕೂಡ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ, ಮೇನ್ಸ್ ಬರೆದಿದ್ದೀನಿ POದು. ನೆಕ್ಸ್ಟ್ RRB ಕ್ಲರ್ಕ್ ನೋಡಬೇಕು, ರಿಸಲ್ಟ್ ಬರಬೇಕು. ಬಟ್ ಆದರೆ ಇದೆಲ್ಲ ಆದಮೇಲೆ ಇನ್ನು ನೆಕ್ಸ್ಟ್ ಯಾವುದಪ್ಪ ಎಕ್ಸಾಮ್ ಅಂತ ಅಂದರೆ ಅದ್ರ ಬಗ್ಗೆನೇ ಇನ್ಫಾರ್ಮೇಷನ್ ಕೊಡ್ತೀನಿ. ನೆಕ್ಸ್ಟ್ ಏನು ಮಾಡೋದು, ಈ ವರ್ಷದಲ್ಲಿ ಯಾವುದೂ ಎಕ್ಸಾಮ್ ಆಗಲಿಲ್ಲ, ವಾಟ್ ನೆಕ್ಸ್ಟ್ ಅಂತ ಕನ್ಫ್ಯೂಷನ್ ಇರುತ್ತೆ ಅಲ್ಲ. ಆಲ್ಮೋಸ್ಟ್ ನನಗೂ ಅದೇ ಕನ್ಫ್ಯೂಷನ್ ಇದೆ, ಇನ್ನೂ ಯಾವುದೂ ರಿಸಲ್ಟ್ ಬಂದಿಲ್ಲ. ಹಾಗಾಗಿ ಸೊ ದಟ್ ನೆಕ್ಸ್ಟು ನಾನು ಏನು ನೆಕ್ಸ್ಟ್ ಇಯರ್ ಪ್ರಿಪ್ರೇಷನ್ಗೆ ಏನು ರೋಡ್ ಮ್ಯಾಪ್ ಮಾಡ್ಕೊಂಡಿದ್ದೀನಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಸ್ ಅ ಬಿಗಿನರ್ ನಿಮಗೆ ಕನ್ಫ್ಯೂಷನ್ ಸ್ಟೇಟ್ ಕ್ಲಿಯರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ನಾವೀಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಯಾವ್ಯಾವ ಎಕ್ಸಾಮ್ ಕಂಡಕ್ಟ್ ಆಗ್ತವೆ ಅಂತ ಹೇಳಿದ್ರೆ, SBI PO, SBI ಕ್ಲರ್ಕ್, IBPS PO, IBPS ಕ್ಲರ್ಕ್, RRB ಕ್ಲರ್ಕ್ ಮತ್ತು RRB PO, LIC ಕಂಡಕ್ಟ್ ಆಗುತ್ತೆ. ಆ್ಯಂಡ್ ಈ ವರ್ಷ IBPS ಇಂದ ನೋಟಿಫಿಕೇಷನ್ ಬಂದಾಗೆ ಫಸ್ಟ್ PO ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕು, ಅದಾದಮೇಲೆ ಕ್ಲರ್ಕ್ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ಅದೇ ನೋಡಬೇಕು ಯಾವ ಮಟ್ಟಿಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಇನ್ನು SBI ಬಂತ ಅಂದರೆ ಈ ಸರಿ ಜೂನಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಎಕ್ಸ್ಪೆಕ್ಟೆಡ್ ಡೇಟ್ ಬಿಟ್ಟಿರ್ತಾರಲ್ಲ ಹಾಗೆ. ಆ್ಯಂಡ್ ಅಫಿಷಿಯಲ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಬಟ್ ಆದರೆ ಕಳೆದ 2 ಇಯರ್ಸಿಂದ ಹೇಗೆ ನಡೀತಿದೆ ಅದ್ರ ಮೇಲೆ ನಾನು ಅನಾಲಿಸಿಸ್ ಮಾಡಿ ಇದನ್ನು ಹೇಳ್ತಾ ಇರೋದು. ಆ್ಯಂಡ್ IBPS ಕೂಡ ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್ ಮಂತಲ್ಲಿ ಬರುತ್ತೆ. ಆ್ಯಂಡ್ RRB ಕ್ಲರ್ಕ್ ಡಿಸೆಂಬರಲ್ಲಿ ಬರುತ್ತೆ. RRB PO ಆ್ಯಸ್ ಇಟ್ ಈಸ್ ನವೆಂಬರಲ್ಲಿ ಬರುತ್ತೆ. ಪ್ರೀ ಬಗ್ಗೆ ಹೇಳ್ತಾ ಇರೋದು ನಾನು. ಆ್ಯಂಡ್ LIC ಕೂಡ ಇದ್ರ ಮಧ್ಯೆ ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ಯಾವಾಗಾದರೂ ಬಿಡ್ಬೋದು. ಇದು ಕೂಡ 2 ಎಕ್ಸಾಮ್ಸ್ ಬರುತ್ತೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತ ಅಂದರೆ, SBI ಜೂನಲ್ಲೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆಯಿತಾ. 2025 ಈಗ ನಡೆದಂಗೆ ನಾನು ಮಾರ್ಚಲ್ಲಿ ಕೂಡ ಎಕ್ಸಾಮ್ ಬರೆದಿದ್ದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಈ ಸರಿ SBI PO 2 ಟೈಮ್ಸ್ ಕಾಲ್ ಫಾರ್ಮ್ ಆಗಿತ್ತು. ಒಂದು ಮಾರ್ಚಲ್ಲಿ ಆಗಿತ್ತು ಪ್ರೀ, ಇನ್ನೊಂದು ಪ್ರೀ ಬಂದು ಆಗಸ್ಟಲ್ಲಿ ಆಗಿತ್ತು. ಸೊ ಯಾರೂ ಕೂಡ ಜೂನಲ್ಲೇ ಆಗಬಹುದು ಅಂತ ಅಂದ್ಕೊಂಡು ಡಿಲೇ ಮಾಡ್ಕೋಬೇಡಿ ನಿಮ್ಮದು ಪ್ರಿಪರೇಷನ್ನ. ಮೇ ಬಿ ಈ ಸರಿ ಕೂಡ 2026ಅಲ್ಲಿ ಕೂಡ ಮಾರ್ಚಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ. ನಾನು ಇನ್ನದು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಇದನ್ನು ಆರ್ಟಿಕಲ್ನ ಓದಿದ್ದೆ. ಸೊ ದಟ್ ಅವರು ಮಾರ್ಚಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡೋ ಚಾನ್ಸಸ್ ಇದೆ ಅಂತ ಅವರು ಕ್ಲಿಯರಾಗಿ ಬರೆದಿದ್ರು. 2 ಮಂತ್ಸ್ ಬ್ಯಾಕ್ ಅನಿಸುತ್ತೆ ನಾನು ಓದಿದ್ದು ಇದನ್ನು ಆರ್ಟಿಕಲ್ಲು. ಸೊ ದಟ್ ನೀವು ಡಿಲೇ ಮಾಡ್ಕೋಬೇಡಿ, ಮಾರ್ಚಲ್ಲಿ ಕಂಡಕ್ಟ್ ಆದರೂ ಆಗ್ಬೋದು. ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ ಎಕ್ಸಾಮ್ಸು, SBI ಮಾತ್ರ. ಅದಕ್ಕೋಸ್ಕರ ನೀವು ಡಿಲೇ ಮಾಡ್ಕೊಳ್ದಲೇ ಈಗಲಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಇನ್ ಕೇಸ್ RRB ಕ್ಲರ್ಕ್ ಇದೆ ಅಪ್ಪ ನಾನು ಬರೆದಿದ್ದೀನಿ, ಮೇ ಬಿ ಆಗಬಹುದು, ಆಗ್ದಲೇ ಇರಬಹುದು. ಯಾಕಂದರೆ ಈ ಸರಿ ಎಲ್ಲಾದ್ರದ್ದು ಕಟ್ ಆಫ್ ಲೋ ಹೋಗಿರೋದ್ರಿಂದ ಯಾವುದನ್ನು ಹೇಳಲಿಕ್ಕಾಗಲ್ಲ ಅಲ್ವಾ. ಬಟ್ ಆದರೆ ನೀವು ಮೇನ್ಸಿಗೆ ಹೆಂಗಿದ್ರು ಪ್ರಿಪೇರ್ ಆಗೇ ಆಗ್ತೀರಾ ಅಲ್ವಾ. ಅದೇ SBI POಗೂ ಆಗೇ ಬಿಡುತ್ತೆ. SBI PO ಲೈಕ್ ಏನದು ಪ್ರಿಲಿಮ್ಸಿಗೆ ಇದ್ರ ಮೇನ್ಸಿನ ಪ್ರಿಪ್ರೇಷನ್ನೇ ಆಗಿಬಿಡುತ್ತೆ. ಸೊ ದಟ್ ನೀವು ಮೇನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೆಯದು ಅಂತ ರಿಪೀಟರ್ಸ್ಗೆ ಹೇಳಿದ್ದು. ಫಸ್ಟ್ಗೆ ಈಗ ಬಿಗಿನರ್ಸ್ ಆಗಿದ್ದರೆ ನೀವು ಡೈರೆಕ್ಟ್ SBI ಪ್ರೀಗೆ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಸಿಲೆಬಸ್ಸಿಗೆ ಬಂದರೆ ಏನಿರುತ್ತಪ್ಪ ಅಂದರೆ, ಕ್ವಾಂಟ್ ಸೆಕ್ಷನ್ ಇರುತ್ತೆ, ಅದಾದಮೇಲೆ ಇಂಗ್ಲೀಷ್ ಸೆಕ್ಷನ್ ಇರುತ್ತೆ, ಅದಾದಮೇಲೆ ರೀಸನಿಂಗ್ ಇರುತ್ತೆ. ಇದಿಷ್ಟು ಪ್ರೀ ಲೆವೆಲ್ ಆಗಿರುತ್ತೆ. ಇದು 100 ಮಾರ್ಕ್ಸಿಗೆ ಇರುತ್ತೆ. ಇನ್ ಕೇಸ್ ಏನಾದರೂ RRB PO ಅಥವಾ ಕ್ಲರ್ಕ್ ಅಂತ ಅಂದರೆ 80 ಮಾರ್ಕ್ಸಿಗೆ ಇರುತ್ತೆ, ಅಲ್ಲಿ ಇಂಗ್ಲೀಷ್ ಇರೋದಿಲ್ಲ. ಈಗ SBIಗೆ ಓದ್ತಿರೋದ್ರಿಂದ ಇಂಗ್ಲೀಷ್ ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. ಅದಾದಮೇಲೆ ಬಂದರೆ ಮೇನ್ಸಿಗೆ CA ಒಂದು ಆ್ಯಡ್ ಆಗುತ್ತೆ, ಕರೆಂಟ್ ಅಫೇರ್ಸು. ಅದಾದಮೇಲೆ ಕಂಪ್ಯೂಟರ್ ಅಂತ ಹೇಳ್ತೀವಿ ಕೆಲವೊಂದು ಕಡೆ, ಬಟ್ ಆದರೆ ಇದು RRB PO ನಾನು ನೋಡ್ದಂಗೆ RRB POಲಿ ಮತ್ತು ಕ್ಲರ್ಕಲ್ಲಿ ಅಷ್ಟೇ ಕೇಳಿದ್ದು. ಇನ್ನು ಕಂಪ್ಯೂಟರ್ IBPS POಲೂ ಇದೆ, ಬಟ್ ಆದರೆ ಅವರು ಕೇಳಲ್ಲ ಕ್ವಶನ್ಸು, 1-2 ಬರುತ್ತೆ ಅಷ್ಟೇ. ಅದಾದಮೇಲೆ ನೆಕ್ಸ್ಟು ಬಂದರೆ ಸಿಲೆಬಸ್ ಏನೇನು ಕಂಪ್ಲೀಟ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಫ್ರೀ ರಿಸೋರ್ಸಸ್ ಸಿಗುತ್ತೆ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ನೆಕ್ಸ್ಟು ನಿಮ್ಗೇನಾದರೂ
ಸಬ್ಜೆಕ್ಟ್ ವೈಸ್ ಡೀಟೈಲ್ಡ್ ಸ್ಟ್ರಾಟಜಿ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಹಾಕಿರಿ, ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ಕ್ವಾಂಟ್ಸ್ ಅಂತ ಅಂದರೆ ಕೌಶಿಕ್ ಸರ್ ಇದ್ದಾರೆ ಕೆರಿಯರ್ ಡಿಫೈನರಿಂದ. ಇದನ್ನು ನಾನು ಎಲ್ಲದನ್ನು ಕೂಡ ಕೆಳಗಡೆ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇನ್ ಕೇಸ್ ಮಾಡಿಲ್ಲ ಅಂತ ಅಂದರೆ ಇಲ್ಲಿ ಸ್ಕ್ರೀನ್ಶಾಟ್ ತಗೊಂಬಿಡಿ. ಇದೆಲ್ಲ ಫ್ರೀ ರಿಸೋರ್ಸಸ್ ನಾನು ಹೇಳ್ತಾ ಇರೋದು. ಕೌಶಿಕ್ ಸರ್ದು ಕೆರಿಯರ್ ಡಿಫೈನರ್ದು ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಇವ್ರದ್ದು ಪೇಯ್ಡ್ ಕ್ಲಾಸಸ್ ಕೂಡ ಇದೆ. ನಿಮಗೆ ಯಾವುದು ಆಗುತ್ತೆ, ಕನ್ವೀನಿಯೆಂಟ್ ಆಗುತ್ತೆ ಅದನ್ನು ನೋಡಿ ತೊಗೊಳ್ಳಿ. ಮೀನ್ಸ್ ನೀವು IBPS POಗೆ ನೆಕ್ಸ್ಟ್ ಕೂಡ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಟಾರ್ಗೆಟ್ ಮಾಡ್ತೀನಿ ಅಂದರೆ ಮೇ ಬಿ ನನ್ನ ಇಷ್ಟ ಪೇಯ್ಡ್ ಬ್ಯಾಚ್ಗೆ ಹೋದರೆ ಒಳ್ಳೆಯದು. ಇನ್ ಕೇಸ್ ಆಗಲ್ಲ ನನಗೆ ಅಂತ ಹೇಳಿದ್ರೆ ಫ್ರೀ ಬ್ಯಾಚಸ್ಗೆ ಹೋಗಿ. ಕೌಶಿಕ್ ಸರ್ದು ಕೆರಿಯರ್ ಡಿಫೈನರ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಯೂನಿಟ್ಸ್ದು ಕೂಡ ವಿಡಿಯೋ ಮಾಡಿ ಹಾಕಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಬರೋದು ಅಂತ ಅಂದರೆ ಆಶೀಶ್ ಸರು ಎಸ್ ಆಫೀಸರ್ದು, ಇವ್ರದ್ದು ಕೂಡ ಪೇಯ್ಡು ಕೂಡ ಇದೆ. ಎಸ್ ಆಫೀಸರಲ್ಲಿ ಫ್ರೀ ಬ್ಯಾಚಸ್ ಕೂಡ ಇವರು ಪ್ಲೇ ಲಿಸ್ಟ್ ಅವೈಲೇಬಲ್ ಇದೆ ಇವ್ರದ್ದು ಚಾನಲಲ್ಲಿ, ಅದನ್ನು ಕೂಡ ನೀವು ಕಂಟಿನ್ಯೂ ಮಾಡ್ಬೋದು. ಅದಾದಮೇಲೆ ಹರ್ಷಲ್ ಸರ್ ಇವ್ರದ್ದು ಲರ್ನಿಂಗ್ ಕ್ಯಾಪ್ಸುಲ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಇದರಲ್ಲಿ ಕೂಡ ಮಾಡ್ಬೋದು. ನಾನು ಯಾವುದನ್ನ ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ ಕೌಶಿಕ್ ಸರ್ ಬೆಸ್ಟ್ ಅಂತ ಹೇಳ್ಬೋದು ಕ್ವಾಂಟ್ಸಿಗೆ. ಫ್ರಮ್ ಬೇಸಿಕ್ಸಲ್ಲಿ ನನಗೆ ಫ್ರೀಯಲ್ಲಿ ಅಷ್ಟು ಗೊತ್ತಿಲ್ಲ, ನಾನು ಫ್ರೀ ಕ್ಲಾಸ್ ಒಂದೇ ಅಟೆಂಡ್ ಮಾಡಿದ್ದು. ಅದಾದಮೇಲೆ ಡೈರೆಕ್ಟ್ ಪೇಯ್ಡ್ ಬ್ಯಾಚ್ಗೆ ಹೋಗಿದ್ದು ನಾನು. ಬೇಸಿಕ್ಸಿಂದ ಅಡ್ವಾನ್ಸ್ ತನಕನೂ ನಾನು ಮೇನ್ಸ್ ತನಕನೂ ಇವ್ರ ಹತ್ರನೇ ಕಲಿತಾ ಇರೋದು. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಫ್ಯಾಕಲ್ಟಿ ಅಂತ ಅನಿಸುತ್ತೆ. ಅದಾದರೆ ಬಿಟ್ಟರೆ DI ಸ್ವಲ್ಪ ನೋಡ್ತೀನಿ ಅಂತ ಅಂದರೆ ಹರ್ಷಲ್ ಸರ್ದು. ಆ್ಯಂಡ್ ನಂದು ಆಶೀಶ್ ಸರ್ದು ಕೂಡ ಪೇಯ್ಡ್ ಬ್ಯಾಚ್ ಇದೆ. ಬಟ್ ಆದರೆ ನಾನು ಜಾಸ್ತಿ ಕೌಶಿಕ್ ಸರಿಂದನೇ ಸ್ಟಾರ್ಟಿಂಗಿಂದ ಕಲ್ತಿರೋದ್ರಿಂದ ನಾನು ಇವ್ರದ್ದು ರಿಸೋರ್ಸ್ನ ಜಾಸ್ತಿ ಇದು ಮಾಡ್ಕೋತೀನಿ, ಏನದು ಕ್ಲಾಸಸ್ಗಳನ್ನ. ಆ್ಯಂಡ್ ಒಂದೊಂದ್ಸರಿ ಇವ್ರದ್ದು ಕೂಡ ನನಗೆ ಲೈಕ್ ಎಕ್ಸಾಮ್ಸ್ ಇನ್ ಲೆವೆಲ್ಲಿ ಕ್ವಶನ್ಸ್ ಕೊಡ್ತಾರಲ್ಲ ಅವಾಗ ಸಾಲ್ವ್ ಮಾಡಿರ್ತೀನಿ. ಅದು ಬಿಟ್ಟರೆ DI ಮಾಡಿದಾಗ ಯೂಟ್ಯೂಬ್ ಕ್ಲಾಸ್ ಅಷ್ಟೇ ಇವ್ರದ್ದು ನೋಡೋದು, ನಾನು ಪೇಯ್ಡ್ ಬ್ಯಾಚ್ ತೊಗೊಂಡಿಲ್ಲ ಇದ್ರದ್ದು. ನೆಕ್ಸ್ಟ್ ರೀಸನಿಂಗ್ ಅಂತ ಬಂದರೆ ಇವ್ರದ್ದು ಫ್ರೀ ರಿಸೋರ್ಸಸ್ಸಲ್ಲಿ ಸೌರವ್ ಸರ್ದು 0 to Hero ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟಿಗೆ ಹೋದರೆ ನೀವು ಇಡೀ ರೀಸನಿಂಗ್ನ ಆರಾಮಾಗಿ ಮುಗಿಸ್ಬೋದು. ಅಡ್ಡಾ ಪ್ಲೇ ಲಿಸ್ಟಲ್ಲಿದೆ, ಅಡ್ಡಾ YT ಚಾನಲಲ್ಲಿದೆ. ಅದರಲ್ಲಿ ಸೌರವ್ ಸರ್ ಅಂತ ಹೊಡಿದ್ರೆ ಒನ್ ಆಫ್ ದ ಬೆಸ್ಟ್ ಟೀಚರ್. ಫೌಂಡೇಶನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನಿಮ್ಮದು ಎಲ್ಲ ಆಲ್ಫಾ ಇರ್ಬೋದು, ಡೈರೆಕ್ಷನ್ಸ್ ಇರ್ಬೋದು, ಸಿಲಾಲಿಸಮ್ ಬೆಸ್ಟ್ ಟೀಚರ್ ಹೇಳ್ತೀನಿ ನಾನು ಸಿಲಾಲಿಸಮ್ಗೆ. ಬಿಕಾಸ್ ನಂದು ಸಿಲಾಲಿಸಮ್ ಬೇಸಿಕ್ ಕಾನ್ಸೆಪ್ಟಿಂದ ಕೂಡ ಇವ್ರ ಹತ್ರನೇ ಕಲ್ತಿದ್ದು. ನಂದು 6 months ಕೋರ್ಸ್ ಇತ್ತು ಇವ್ರ ಹತ್ರ, ಪೇಯ್ಡ್ ಕೋರ್ಸ್ ಕೂಡ ತೊಗೊಂಡಿದ್ದೀನಿ ಇವ್ರದ್ದು. ಇವ್ರದ್ರಲ್ಲೇ ಆಲ್ಮೋಸ್ಟ್ ಎಲ್ಲ ನಾನು ಬೇಸಿಕ್ಸ್ನ ಕವರ್ ಮಾಡ್ಕೊಂಡಿದ್ದು. ಬೇಸಿಕ್ಸ್ ತುಂಬ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಕೆಲವೊಂದು ನಾನು ನೋಡಿದ್ದೀನಿ ಬೇರೆ ಟೀಚರ್ಸ್ಗೆ ಕಂಪೇರ್ ಮಾಡಿದ್ರೆ ನನಗೆ ಸೌರವ್ ಸರ್ದು ಬೇಸಿಕ್ಸ್ ಇಷ್ಟ ಆಯಿತು. ಸೊ ಸೌರವ್ ಸರ್ದು ಪ್ಲೇ ಲಿಸ್ಟ್ ಇದೆ 0 to Hero, ಅದೇ ಬೆಸ್ಟ್ ಅಂತ ಅನಿಸುತ್ತೆ ನನ್ನ ಪ್ರಕಾರ ಆ್ಯಸ್ ಅ ಬಿಗಿನರ್ಗೆ. ಇಲ್ಲ ಇನ್ ಕೇಸ್ ನಿಮ್ಗೆ ಏನಾರು ಪೇಯ್ಡ್ ಬ್ಯಾಚ್ ಬೇಕು ಅಂತಂದರೆ ಅವ್ರದ್ದು ಅಡ್ಡ ಇಂಡಿವಿಜುವಲ್ ತೊಗೊಳ್ಳೋದು ಬೆಸ್ಟ್ ಅನಿಸುತ್ತೆ ನನಗೆ. ಯಾಕೋ ನಾನು ಎಲ್ಲ ಪ್ಲ್ಯಾಟ್ಫಾರ್ಮ್ದು ನೋಡಿದ್ದೀನಿ, ಬಟ್ ಅದೇ ನಾನು ಸಜೆಸ್ಟ್ ಮಾಡೋದು ಹೇಳಂತಂದರೆ ಲಾಸ್ಟಿಗೆ ಸಜೆಸ್ಟ್ ಮಾಡ್ತೀನಿ, ಓಕೆನಾ. ಸೌರವ್ ಸರ್ ಇದೆ. ಅದಾದಮೇಲೆ ಅಂಕುಶ್ ಸರ್ದು ಎಸ್ ಆಫೀಸರ್ ಇದೆ. ಇವ್ರದ್ದು ಏನಕ್ಕೆ ಬೆಸ್ಟ್ ಅಂತ ಅಂದರೆ ಪಝಲ್ಸಿಗೆ ಸಖತ್ತಾಗಿ ಪಝಲ್ಸ್ ಮಾಡ್ತಾರೆ. ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ಇವ್ರದ್ದು ಮೀನ್ಸ್ ಅಂತ ಅಂದರೆ ನಾನು ಏನು ಹೇಳೋದು ಅಂತ ಅಂದರೆ ಅಂಕುಶ್ ಸರಿಂದ ಪಝಲ್ಸ್ನ ಸೀಟಿಂಗ್ ಅರೇಂಜ್ಮೆಂಟ್ನ ಕಲೀರಿ ಅಂತ ಥ್ರೆಡ್ ಮೆಥಡಲ್ಲಿ. ಕೆಲವೊಬ್ಬರು ಹೇಳ್ತಾರೆ ಥ್ರೆಡ್ ಮೆಥಡ್ ವರ್ಕ್ ಆಗಲ್ಲ ಅಂತ. ಫ್ರಮ್ ಪಾಸ್ಟ್ 1 year ನಾನು ಎಲ್ಲ ಎಕ್ಸಾಮ್ಸಲ್ಲೂ ಥ್ರೆಡ್ ಮೆಥಡೇ ಮಾಡ್ತಿರೋದು. ಹೌದು, ನಾನು ಕಲ್ತಿದ್ದು ಸೌರವ್ ಸರಿಂದ, ನನಗೆ ಬೇಸಿಕ್ ಮೆಥಡು ಕೂಡ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಾನು 3 to 6 months ಕೋರ್ಸ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ 6 months ನಾನು ಬೇಸಿಕ್ ಮೆಥಡ್ ಕಲ್ತಿದ್ದೆ. ಬಟ್ ಆದರೆ ನಾನು ಯಾವಾಗ ಅಂಕುಶ್ ಸರ್ದು ಪೇಯ್ಡ್ ಕ್ಲಾಸು ನನ್ನ ಹತ್ರ ಇತ್ತು, ಎಸ್ ಆಫೀಸರ್ದು ಫುಲ್ ಪೇಯ್ಡ್ ಕ್ಲಾಸೇ ಇತ್ತಲ್ಲ, ಅದಾದಮೇಲೆ ಅಂಕುಶ್ ಸರ್ ಹತ್ರ ನಾನು ಪಝಲ್ಲು ಮತ್ತು ಸೀಟಿಂಗ್ ಅರೇಂಜ್ಮೆಂಟ್ ಕಲ್ತಾಗ ಅರ್ಥ ಆಗಿದ್ದು ನನಗೆ ಅಂಕುಶ್ ಸರು ಸೀಟಿಂಗ್ ಅರೇಂಜ್ಮೆಂಟ್ ಆ್ಯಂಡ್ ಪಝಲ್ಸಲ್ಲಿ ಬೆಸ್ಟ್ ಇದ್ದಾರೆ ಅಂತ. ಇವ್ರದ್ದು 1000 ಸೀರೀಸ್ ಅಂತ ಪಝಲ್ಸ್ ಇದೆ. ಇದನ್ನು ಕೂಡ ನೀವು ಪ್ಲೇ ಲಿಸ್ಟನ್ನ ಯೂಸ್ ಮಾಡ್ಕೋಬೋದು. ಇವರಿಂದ 0 to Hero ಪ್ಲೇ ಲಿಸ್ಟ್ನ ಯೂಸ್ ಮಾಡ್ಕೊಳ್ಳಿ. ಪಝಲ್ಸಿಗೆ 1000 ಪಝಲ್ಸ್ ಸೀಟಿಂಗ್ ಅರೇಂಜ್ಮೆಂಟ್ ಅಂತ ಅಂಕುಶ್ ಸರ್ದಿದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದಿಲ್ಲ ನನಗೆ ಇವ್ರ ಇಬ್ಬರ ಹತ್ರನೂ ಅರ್ಥ ಆಗ್ತಿಲ್ಲ ಅಂತ ಅಂದರೆ ನೆಕ್ಸ್ಟ್ ಬಂದರೆ ಸ್ಮೃತಿ ಮ್ಯಾಮ್ ಇದ್ದಾರೆ, ಅವರು ಸ್ಟಡಿ ನೀತಿಯಿಂದ ಮಾಡ್ತಿದ್ದಾರೆ. ಆ್ಯಂಡ್ ಪುನೀತ್ ಸರ್ ಇದೆ, ಅವ್ರದ್ದು ಚೆನ್ನಾಗಿದೆ, ಅನ್ಅಕಾಡೆಮಿಯಿಂದ ಮಾಡ್ತಿದ್ದಾರೆ. ಆ್ಯಂಡ್ ಈ 3 members ಕೂಡ ನಿಮಗೆ ಹೇಳ್ಕೊಡೋದು ಪಝಲ್ಸ್ ಬೇಸಿಕ್ ಮೆಥಡಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಗೆ ಏನಾರ ಲೀನಿಯರ್ ಮೆಥಡಲ್ಲಿ ಮೀನ್ಸ್ ಥ್ರೆಡ್ ಮೆಥಡಲ್ಲಿ ಬೇಕು ಅಂತ ಅಂದರೆ ಅಂಕುಶ್ ಸರ್ಗೆ ಹೋಗೋದು ಒಳ್ಳೆಯದು ಅಂತ. ಇದು ನನ್ನ ಒಪಿನಿಯನ್ ಅಷ್ಟೇ, ಓಕೆನಾ. 1 yearಯಿಂದ ನಾನು ನೋಡ್ದಂಗೆ ನಂದು ಫಸ್ಟ್ ಇಯರಲ್ಲೇ 2 ಪ್ರಿಲಿಮ್ಸ್ ಕ್ರ್ಯಾಕ್ ಆಗಿರೋದ್ರಿಂದ ನನಗೆ ಅನಿಸಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದರೆ ಇಂಗ್ಲೀಷ್ ಫ್ರೀ ರಿಸೋರ್ಸಸ್ ಅಂತ ಅಂದರೆ ನಿಮಿಷಾ ಮ್ಯಾಮ್,
ಎಸ್ ಆಫೀಸರಿಂದ ಇದೆ. ಅವ್ರದ್ದು 2 ಕ್ಲಾಸಸ್ ಬರುತ್ತೆ. ಒಂದು ವೊಕ್ಯಾಬ್ ಕ್ಲಾಸ್ ಬರುತ್ತೆ ಮಾರ್ನಿಂಗ್ 8 AM ಅದನ್ನು ಒಂದು ನೋಡಿ, ಬಿಗಿನರ್ ಆಗಿದ್ರೆ ಮಿಸ್ ಮಾಡ್ಕೋಬೇಡಿ. ಅದಾದಮೇಲೆ ಪರ್ಫೆಕ್ಷನ್ಸ್ ಕ್ಲಾಸ್ ವೆಡ್ನಸ್ಡೇ ಅಪ್ಲೋಡ್ ಮಾಡ್ತಾರೆ. ಅದನ್ನು ನೋಡಿ ನಿಮಗೆ ಒಂದು ಓಕೆ ನನ್ನ ಪೇಪರ್ ಹಿಂಗಿರುತ್ತೆ ಅಂತ ಗೊತ್ತಾಗೋದೇ ನಿಮಗೆ ಪರ್ಫೆಕ್ಷನ್ ಕ್ಲಾಸಲ್ಲಿ ಹೇಗಿರುತ್ತೆ, ಮಾಡ್ಯೂಲ್ ಪೇಪರ್ ಹೇಗಿರುತ್ತೆ ಅಂತ ಗೊತ್ತಾಗೋದು ಪರ್ಫೆಕ್ಷನ್ ಕ್ಲಾಸಲ್ಲಿ. ಅದಾದಮೇಲೆ ಬಿಟ್ಟರೆ ವರುಣ್ ಚಿತ್ರ ಸರ್ ಇದ್ದಾರೆ ಸ್ಟಡಿ ಕ್ವಿಕ್ಕಿಂದ, ಆ್ಯಂಡ್ ಅನುಭವ್ ಸರ್ ಇದ್ದಾರೆ ಅಡ್ಡಾಯಿಂದ. ಯಾರಿಗಾದ್ರೂ ನಿಮಿಷಾ ಮ್ಯಾಮ್ ಹತ್ರ ವೊಕ್ಯಾಬು ನನಗೆ ಫಾಸ್ಟ್ ಆಗ್ತದೆ, ನೀವು ಯಾರು ಕನ್ನಡ ಮೀಡಿಯಮಿಂದ ಸ್ಟಾರ್ಟಿಂಗಿಂದ ಬರ್ತಾ ಇದ್ರೆ, ಕನ್ನಡ ಮೀಡಿಯಮಿಂದ ನೀವು ಬ್ಯಾಂಕಿಂಗ್ ಕಡೆ ಬರ್ತಾ ಇದ್ರೆ, ನೀವು ಫಸ್ಟ್ ಮಾಡಬೇಕಾಗಿರೋದು ವೊಕ್ಯಾಬ್ನ ಅನುಭವ್ ಸರ್ ಹತ್ರ 1 ಮಂತ್ ಕಲೀರಿ. ಯಾಕೆ ಅಂತ ಅಂದರೆ ನಿಮಿಷಾ ಮ್ಯಾಮ್ ಏನಿದ್ದಾರೆ ಸ್ವಲ್ಪ ಹೈ ಲೆವೆಲ್ ಅಂತ ನನಗನ್ಸುತ್ತೆ. ಆ್ಯಂಡ್ ಪರ್ ಡೇ ಅವ್ರು ಆಲ್ಮೋಸ್ಟ್ 100+ ವೊಕ್ಯಾಬ್ ಮಾಡಿಸ್ತಾರೆ. ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತ ಅಂದರೆ ನೀವು ನನ್ನ ಪ್ರಕಾರ ನಾನು ಸ್ಟಾರ್ಟಿಂಗಲ್ಲಿ ಏನು ಮಾಡಿದೆ ಅಂತಂದರೆ 1 ವೀಕ್ ಮಾಡಿಬಿಟ್ಟು ನೆಕ್ಸ್ಟ್ 2 to 3 ವೀಕ್ ಮಾಡೇ ಇರಲಿಲ್ಲ. ಹಂಗೆ ಮಾಡ್ಕೋಬೇಡಿ. ಹಂಗೆ ಮಾಡಿದ್ರೆ ನಿಮ್ದು ಇಂಗ್ಲೀಷ್ ಇಂಪ್ರೂವ್ ಆಗಲ್ಲ. ಸೊ ದಟ್ ನೀವು ಕನ್ನಡ ಮೀಡಿಯಮಿಂದ ಏನಾರ ಸ್ಟಾರ್ಟಿಂಗಿಂದ ಬರ್ತಾ ಇದ್ರೆ ನೀವು ಅನುಭವ್ ಸರ್ ಹತ್ರ ಫಸ್ಟ್ 1 ಮಂತ್ ವೊಕ್ಯಾಬ್ ಮಾಡ್ಕೊಳ್ಳಿ. ನಿಮಗೆ ವೊಕ್ಯಾಬ್ ಮೇಲೆ ಸ್ವಲ್ಪ ಗ್ರಿಪ್ ಬರುತ್ತೆ. ಅದಾದಮೇಲೆ ನಿಮಿಷಾ ಮ್ಯಾಮ್ಗೆ ಶಿಫ್ಟ್ ಆಗಿ. ನಾನು ಹೇಳೋದು ಮೇನ್ಸಿಗೆ ಪ್ಲಸ್ ಪ್ರೀಗೆ ಇವರೇ ಬೆಸ್ಟ್ ಅಂತ, ನಾನು ಇಷ್ಟು ದಿನ ಅಟೆಂಡ್ ಮಾಡಿರೋದ್ರಲ್ಲಿ. ಇವ್ರದ್ದು ಕೂಡ ನಂದು ಪೇಯ್ಡ್ ಕ್ಲಾಸ್ ಇದೆ, ಪರ್ಫೆಕ್ಷನ್ ಕ್ಲಾಸ್ ಇದೆ, ಅದು ಕೂಡ ಬೆಸ್ಟ್ ಇದೆ. ಬಟ್ ಅಂದರೆ ನಿಮ್ಗೆ ಏನಾದ್ರು ಪೇಯ್ಡ್ ತೊಗೊಳಕ್ಕಾಗಲಿಲ್ಲ ಅಂದರೆ ಇಟ್ಸ್ ಓಕೆ. ಯೂಟ್ಯೂಬಲ್ಲೇ ಸಖತ್ ರಿಸೋರ್ಸಸ್ ಅವೈಲಬಲ್ ಇದೆ. ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಿರಲಿಲ್ಲ ಅದ್ರ ಬಗ್ಗೆ, ಹಾಗಾಗಿ ನಾನು ಎಲ್ಲದಕ್ಕೂ ಪೇಯ್ಡ್ ಕ್ಲಾಸ್ನ ತೊಗೊಂಡಿದ್ದು. ಆ್ಯಂಡ್ ಇವ್ರದ್ದು ಪರ್ಫೆಕ್ಷನ್ ವೆಡ್ನಸ್ಡೇ ಅವ್ರು ಬರುತ್ತೆ. ಅದನ್ನು ಕೂಡ ನಾನು ನೆಕ್ಸ್ಟ್ ಏನಾರು ಇನ್ ಡೀಟೈಲ್ ಸ್ಟ್ರಾಟಜಿ ಮಾಡಿದ್ರೆ ಅದ್ರ ಬಗ್ಗೆ ನಾನು ಹೆಂಗೆ ಓದಬೇಕು ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಕಮೆಂಟ್ ಹಾಕಿರಿ. ನೆಕ್ಸ್ಟ್ CA ಇದೇ ದೊಡ್ಡ ತಲೆನೋವು ಅಂತ ಹೇಳ್ತಾರೆ ಎಲ್ಲರೂ. ಬಟ್ ಆದರೆ ನನ್ನ ಪ್ರಕಾರ ಕರೆಂಟ್ ಅಫೇರ್ಸ್ ಕ್ಲೌಡಿಂದು PDF ಇದೆ, ಅಫೇರ್ಸ್ ಕ್ಲೌಡಿಂದು. ಅದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಆ್ಯಂಡ್ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಕೂಡ ಇದೆ. ಇದು ನಿಮಗೆ ಪೇಯ್ಡ್ ತೊಗೊಳಕ್ಕಾದ್ರೆ ತೊಗೊಳ್ಳಿ, ಇಲ್ಲ ಅಂತ ಅಂದರೆ ನಾನು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ, ಸರ್ಕಾರಿ ಪ್ರೆಪ್ ಝೋನ್ ಅಂತ. ಆ್ಯಂಡ್ ಬೇರೆ ಕಡೆ ಕೂಡ ರಿಸೋರ್ಸಸ್ ಸಿಗುತ್ತೆ ನಿಮಗೆ, ಅದ್ರ ಬಗ್ಗೆ ನಾನು ಹೇಳಲ್ಲ. ಕರೆಂಟ್ ಅಫೇರ್ಸಿಂದು PDF ವೀಕ್ಲಿ ಇದೆ. ನನ್ನ ಪ್ರಕಾರ ಡೈಲಿ ತುಂಬ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಓಕೆ ಅನಿಸುತ್ತೆ, ಹೋಗ್ತಾ ಅದು ಡೈಲಿ ಜಾಸ್ತಿ ಆಗುತ್ತೆ, ನೀವು ಕವರ್ ಮಾಡೋಕ್ಕಾಗಲ್ಲ, ಸ್ಕಿಪ್ ಆಗ್ತಾ ಇರುತ್ತೆ, ಅದು ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಆ್ಯಂಡ್ ತುಂಬ ಜನದ ಎಕ್ಸ್ಪೀರಿಯನ್ಸ್ ಕೂಡ ಹೀಗೆ ಆಗೋದು. ಅದಕ್ಕೋಸ್ಕರನೇ CA ತುಂಬ ಬ್ಯಾಕ್ಲಾಗ್ ಆಗೋದು. ಸೊ ನನ್ನ ಪ್ರಕಾರ ನಿಮಗೆ ಏನು ಹೇಳಬೇಕು ಅಂತ ಅಂದರೆ ವೀಕ್ಲಿ ಮಾಡ್ಕೊಳ್ಳಿ, ಇಟ್ಸ್ ಮೋರ್ ದ್ಯಾನ್ ಎನಫ್. ವೀಕ್ಲಿ PDF ರೀಡ್ ಮಾಡೋದ್ರಿಂದ. ಅದಾದಮೇಲೆ ಕರೆಂಟ್ ಅಫೇರ್ಸ್ದು ಏನಾದರೂ ಜಾಸ್ತಿ ಅಂತ ಅನ್ನಿಸ್ತಿದೆ ಅಂತಂದರೆ ಸ್ಮಾರ್ಟ್ ಗಿಡಾಗಿ ಹೋಗಿ, ಅದು ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ ಅಂತ ಹೇಳ್ತಾರೆ. ನಾನು ಜಾಸ್ತಿ ಇದನ್ನು ರೆಫರ್ ಮಾಡಿಲ್ಲ. ನಾನು ರೆಫರ್ ಮಾಡಿರೋದೇ ಅಫೇರ್ಸ್ ಕ್ಲೌಡಿಂದು. ನನಗೆ ಅದರಲ್ಲೇ ತುಂಬ ಮಾರ್ಕ್ಸ್ ಬರ್ತಿದೆ ಅಂತ ಅನ್ನಿಸ್ತು. ಆ್ಯಂಡ್ ನಾನು ಈ ಸರಿ ಅಟೆಂಡ್ ಮಾಡಿದಾಗ ಮೇನ್ಸಲ್ಲಿ 2 ಕೂಡ ನಂದು GA ಪರವಾಗಿಲ್ಲಪ್ಪ, ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ವೀಕ್ಲಿ ಮಾಕ್ ಟೆಸ್ಟ್ ಇರುತ್ತೆ, ಇದು ಅಫೇರ್ಸ್ ಕ್ಲೌಡಿಂದ ಇರುತ್ತೆ. ಇದು ಸ್ಮಾರ್ಟ್ ಗಿಡದು ಡೈಲಿ ಕೂಡ ಮಾಕ್ ಡ್ರಿಲ್ ಅಂತ ಇರುತ್ತೆ. ಅದನ್ನು ಬೇಕಾದ್ರೂ ನೀವು ಪ್ರಿಫರ್ ಮಾಡ್ಬೋದು. ಇನ್ ಕೇಸ್ ಏನಾರು ನಿಮ್ಗೆ ಡೈಲಿ ಓದೋಕ್ಕಾಗಿಲ್ಲ ಅಂತ ಅಂದರೆ ಡೈಲಿ ಮಾಕ್ ಡ್ರಿಲ್ಲಲ್ಲಿ ಕ್ವಶನ್ಸ್ನ ಆನ್ಸರ್ ಮಾಡಿಕೊಂಡು ಕಲಿಬೋದು. ನಾನು ಹೇಳೋದು ವೀಕ್ಲಿ ತೊಗೊಳ್ಳಿ, ವೀಕ್ಲಿ ಮಾರ್ಕ್ಸ್ನ ಅಟೆಂಡ್ ಮಾಡಿ. ಅದ್ರ ಜೊತೆಗೆ ಬೇರೆ ಪ್ಲ್ಯಾಟ್ಫಾರ್ಮ್, ಈಗ ಲೈಕ್ ಟೆಕ್ಸ್ಟ್ ಬುಕ್ಕಿಂದ ಇರುತ್ತೆ ಅಲ್ವಾ ನಿಮ್ಮದು ಮಾಕ್ ಟೆಸ್ಟ್ ಎಲ್ಲ, ಇದ್ರ ಬಗ್ಗೆ ಹೇಳ್ತೀನಿ ನಾನು, ಆಯಿತಾ. ಅಲ್ಲಿ ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ಅದನ್ನು ಬಿಟ್ಟರೆ ಬೇರೆ ಪ್ರಾಕ್ಟೀಸ್ ಮಾಕ್, ಇದರಲ್ಲೆಲ್ಲ ವೀಕ್ಲಿ ಮಾರ್ಕ್ಸು ಅವೈಲಬಲ್ ಇರುತ್ತೆ. ಇಲ್ಲ ನೀವು ಯಾವ್ದಾರ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಂಡಿದ್ರೆ ಅಲ್ಲೂ ಕೂಡ ನಿಮಗೆ ವೀಕ್ಲಿ ಮಾಕ್ ಅವೈಲಬಲ್ ಇರುತ್ತೆ. ನಿಮ್ಮ ಇಷ್ಟ. CA ಏನಾದರೂ ನಿಮಗೆ ತೊಗೋಬೇಕು ಅನ್ಸಿದ್ರೆ ತೊಗೊಳ್ಳಿ, ಇಲ್ಲ ಅಂದರೆ ಇಟ್ಸ್ ಓಕೆ. ಅದಾದಮೇಲೆ BA ಬ್ಯಾಂಕಿಂಗ್ ಅವೇರ್ನೆಸ್. ಇದು ಆ್ಯಕ್ಚುಲಿ ನೀವು ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲೇಬೇಕು. RRB PO ಅಷ್ಟು ಕೇಳಿದ್ದು ನೋಡಲಿಲ್ಲ ನಾನು. ಬಟ್ ಅದರ IPPS ಕ್ಲರ್ಕಲ್ಲಂತೂ ಸಖತ್ ಕ್ವಶನ್ಸ್ ಕೇಳಿದರು. ಕುಶ್ ಸರ್ ಇದ್ದಾರೆ, ಅವರು ಕೂಡ ಎಸ್ ಆಫೀಸರಿಂದ. ಇವ್ರದ್ದು ಫ್ರೀ ಬ್ಯಾಚ್ ಹೇಳ್ತಾ ಇರೋದು ನಾನು, YT ಚಾನಲ್ ಬಗ್ಗೆ ಹೇಳ್ತಿರೋದು. ಇವ್ರದ್ದು ಕೂಡ BA ಬ್ಯಾಂಕಿಂಗ್ ಅವೇರ್ನೆಸ್ ಇದೆ. ಅದರಲ್ಲಿ ಇವರು ಗೌರ್ಮೆಂಟ್ ಸ್ಕೀಮ್ಸ್ನ ಎಲ್ಲ ಕವರ್ ಮಾಡಿದ್ದಾರೆ. ಅದ್ರ ಪ್ಲೇ ಲಿಸ್ಟ್ ಇದೆ, ಅದಕ್ಕೂ ಹೋಗಿ. ಇಲ್ಲ BA ಬ್ಯಾಂಕರ್ ಅಂತ ಅದು ಇದೆ. ಅವ್ರದ್ದು ಪೇಯ್ಡ್ ಕೂಡ ಚೆನ್ನಾಗೇ ಇದೆ ಆಲ್ಮೋಸ್ಟ್. ಬಟ್ ಆದರೆ ಪೇಯ್ಡ್ಕ್ಕಿಂತ ಮೇ ಬಿ ನನಗೆ YT ಚಾನಲಲ್ಲೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಪ್ಲೇ ಲಿಸ್ಟ್ ಕೂಡ ಇದೆ ಗೌರ್ನಮೆಂಟ್ ಸ್ಕೀಮ್ಸ್ ಬಗ್ಗೆ, ಅದು ಕೂಡ ಕವರ್ ಆಗೋಗ್ಬಿಡುತ್ತೆ ನಿಮಗೆ. ಅದಾದಮೇಲೆ ನನಗೆ ಅಲ್ಲಿ ಅರ್ಥ ಆಗಲಿಲ್ಲ ಅಂತಂದರೆ ಸೆಕೆಂಡ್ ನಾನು ರೆಫರ್ ಮಾಡೋದು ಬಂದು ಶೀತಲ್ ಮ್ಯಾಮು ಆಲಿವ್ ಬೋರ್ಡಿಂದ. ಇವರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಇದೆಲ್ಲ, ಏನದು CA ಎಲ್ಲ. ಆ್ಯಂಡ್ ಇವ್ರದ್ದು ಕೂಡ ಪ್ಲೇ ಲಿಸ್ಟ್ಗಳಿದ್ದಾವೆ, ಅಟೆಂಡ್ ಮಾಡಿ. ನಿಮಗೇನಾದರೂ ಎಕ್ಸಾಮ್ಸ್ಗಳು ಬಂತು ಅಂತ ಅಂದರೆ ಮಂತ್ಲಿ ಪ್ಲೇ ಲಿಸ್ಟ್ ನೋಡಿ, ಇನ್ ಕೇಸ್ ಆಗಿಲ್ಲ ಅಂತಂದರೆ. ಬಟ್ ಆದರೆ ನಾನು ಪ್ರಿಫರ್ ಮಾಡೋದು ವೀಕ್ಲಿ
PDF ಮತ್ತು ಪ್ಲೇಲಿಸ್ಟ್ ನೋಡೋದ್ರಿಂದ ನಿಮಗೆ ರಿಟೈನ್ ಆಗುತ್ತೆ CA ಅಂತ. ಇದನ್ನು ಬಿಟ್ಟರೆ ಮಾರ್ಕ್ಸಿಗೆ ಅಂತ ಅಂದರೆ ನಾನು 2 ಪ್ಲ್ಯಾಟ್ಫಾರ್ಮ್ನ ಸಜೆಸ್ಟ್ ಮಾಡ್ತೀನಿ. ಯಾಕೆ 2 ಅಂತ ಅಂದರೆ ನನ್ನ ಹತ್ರ ಆಲ್ರೆಡಿ 3-4 ಮಾರ್ಕ್ಸ್ ಇದೆ. ಸೊ ನನ್ನ ಥರ ತಪ್ಪು ಮಾಡ್ಕೋಬೇಡಿ ಅಂತ. ಓಕೆನಾ? ಓಕೆ, ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ನಾನು ಪ್ರಿಫರ್ ಮಾಡೋದು ಈಸಿ ಲೆವೆಲ್ಗೆ. ಟಫ್ ಲೆವೆಲ್ಗೆ ಪ್ರಿಪೇರ್ ಆಗಬೇಕು ಅಂತ ಅಂದರೆ SBIಗೆ, IBPS, POಗೆ, SBIಗೆ ಬೆಸ್ಟ್ ಅಂತ ಅಂದರೆ ಗೈಡ್ಲಿ. ಓಕೆನಾ? ಟೆಕ್ಸ್ಟ್ ಬುಕ್ ಅಷ್ಟು ಕೆಲಸಕ್ಕೆ ಬರಲ್ಲ, ನಾನು ನೋಡಿದ್ದೀನಿ. ಟೆಕ್ಸ್ಟ್ ಬುಕ್ RRBಗೆ, POಗೆ ಎಕ್ಸಾಮ್ ಲೆವೆಲ್ ಡಿಟ್ಟೋ ಎಕ್ಸಾಮ್ ಲೆವೆಲ್ ಬೇಕು ಅಂದರೆ ನೀವು ಟೆಕ್ಸ್ಟ್ ಬುಕ್ಕಿಗೆ ಹೋಗಿ. ಗೈಡ್ಲಿ ಏನದು ಎಕ್ಸಾಮ್ ಲೆವೆಲ್ ಲೈಕ್ IBPSಗೆ ಮತ್ತು SBIಗೆ ನೀವು ಏನಾದರೂ ಡಿಟೋ ಬೇಕು ಅಂದರೆ ಗೈಡ್ಲಿ ಹೋಗಿ. ನಿಮ್ಮ ಹತ್ರ ಒಂದೇ ಆಪ್ಷನ್ ಇದೆ ನನಗೆ ತಗೊಳ್ಳಿಕ್ಕೆ, ಏನದು ಅಮೌಂಟ್ ಅಷ್ಟೇ ಇರೋದು, ಲೈಕ್ ಏನಾದರೂ ಇರುತ್ತಲ್ಲ ಫೈನಾನ್ಷಿಯಲ್ ಕಂಡೀಷನ್ ಬಗ್ಗೆ, ಇದೆ ಅಂತ ಅಂದರೆ ಟೆಕ್ಸ್ಟ್ ಬುಕ್ಕಿಗೆ ಹೋಗಿ ಡೈರೆಕ್ಟಾಗಿ ಕಣ್ಣು ಮುಚ್ಕೊಂಡು. ನಿಮ್ಮ ಹತ್ರ 2 ಆಪ್ಷನ್ ಇದೆ ಅಂತ ಅಂದರೆ 2 ಮೈನ್ಸಿಗೆ ತುಂಬ ಗೈಡ್ಲಿ ಯೂಸ್ ಆಗುತ್ತೆ. ಓಕೆನಾ? ನಾನು ನೋಡ್ದಂಗೆ ರೀಸನಿಂಗ್ಸಲ್ಲಂತೂ ಒಂದೊಂದಂತೂ ಲೈಕ್ IBPS ಕ್ಲರ್ಕಲ್ಲಿ ಅನಿಸುತ್ತೆ ಆ್ಯಂಡ್ SBI, RRB, PO ಅಲ್ಲಿ ರೀಸನಿಂಗ್ ಕ್ವಶನ್ ಒಂದು ಸೇಮ್ ಬಂದುಬಿಟ್ಟಿದೆ ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ. ಸೊ ನಾನು ಪ್ರಿಫರ್ ಮಾಡೋದು ಟೆಕ್ಸ್ಟ್ ಬುಕ್ ಆ್ಯಂಡ್ ಗೈಡ್ಲಿ. ಇದಿಷ್ಟು ಮಾರ್ಕ್ಸ್ ಬಗ್ಗೆ. ಆ್ಯಂಡ್ ಇದಿಷ್ಟು 2026 ಇಂದು ರೋಡ್ ಮ್ಯಾಪ್. ಆ್ಯಂಡ್ ನೀವು ಯಾವುದಾದ್ರು ಸಬ್ಜೆಕ್ಟ್ನ ಕವರ್ ಮಾಡಬೇಕು, ಎಲ್ಲೆಲ್ಲಿಂದ ಕವರ್ ಮಾಡಬೇಕು, ಮೇಯ್ನ್ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದೀನಿ. ನಿಮ್ಗೆ ಆಲ್ರೆಡಿ ಏನದು ಬ್ಯಾಂಕಿಂಗ್ ಎಕ್ಸಾಮ್ ಬಗ್ಗೆ ಸ್ವಲ್ಪ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ. ಇಲ್ಲ 0 ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದರೆ ಇದೆಲ್ಲ ಒಂದು ಕಡೆ ಬರ್ಕೊಳ್ಳಿ, ಸೊ ದಟ್ ಇಲ್ಲ ಸ್ಕ್ರೀನ್ಶಾಟ್ ತಕ್ಕೊಳ್ಳಿ. ಇಲ್ಲ ಅಂತಂದರೆ ಕನ್ಫ್ಯೂಸ್ ಆಗ್ತಾ ಇರ್ತೀರಾ, ಬೇರೆ ರಿಸೋರ್ಸಸ್ನ ಸುಮ್ಮನೆ ಫಾಲೋ ಮಾಡಬೇಡಿ. ಸ್ಟ್ರಾಟಜಿ ಅಂತ ತುಂಬ ವೀಡಿಯೋದಲ್ಲಿ ಬಿಡ್ತಾರೆ, ಏನು ಸ್ಟ್ರಾಟಜಿ ಇಲ್ಲ, ಎಲ್ಲದಕ್ಕೂ ಒಂದೇ ಸ್ಟ್ರಾಟಜಿ, ಓದೋದಷ್ಟೇ. ಓಕೆನಾ? ಇನ್ನೇನಾದರೂ ನಿಮಗೆ ಸಿಲೆಬಸ್ ವೈಸ್ ಲೈಕ್ ಸಬ್ಜೆಕ್ಟ್ ವೈಸ್ ಸಿಲೆಬಸ್ ಮತ್ತು ಎಲ್ಲಿ ಓದಬೇಕು, ಯಾವ ಪ್ಲೇಲಿಸ್ಟ್ನ ಇದು ಮಾಡಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.